ಪ್ರಶ್ನೆ 1. ತೆಹರಿ ಅಣೆಕಟ್ಟು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ತೆಹರಿ ಅಣೆಕಟ್ಟು ಬಂದ್ಬಿಟ್ಟು ಇದು ಕೆಳಗಿನ ಯಾವ ರಾಜ್ಯದಲ್ಲಿದೆಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಇಲ್ಲಿ ಅಣೆಕಟ್ಟುಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಫ್ರೆಂಡ್ಸ್ ಈ ಶಿಫ್ಟ್ನಲ್ಲಿ. ಪ್ರಶ್ನೆ 2. ನಾಗರ್ ಹವೇಲಿ ಯಾವ ರಾಜ್ಯಕ್ಕೆ ಸೇರಿದೆ? ನಾಗರ್ ಹವೇಲಿ ಬಂದ್ಬಿಟ್ಟು ಇದು ಯಾವ ರಾಜ್ಯಕ್ಕೆ ಸೇರಿದಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಕ್ಕೆ ಸೇರಿದೆ ಫ್ರೆಂಡ್ಸ್. ಪ್ರಶ್ನೆ 3. ERNet ಯಾವುದಕ್ಕೆ ಸಂಬಂಧಿಸಿದೆ? ಅಂದರೆ ಈ ERNet ಬಂದ್ಬಿಟ್ಟು ಇದು ಯಾವುದಕ್ಕೆ ಸಂಬಂಧಿಸಿದೆಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತ ಸರ್ಕಾರ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಡಿ ಫ್ರೆಂಡ್ಸ್. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 4. ಆಕ್ಸಿಸ್ ಬ್ಯಾಂಕ್ ಮತ್ತು ವೀಸಾ ಜಂಟಿಯಾಗಿ ಯಾವ ಕ್ರೆಡಿಟ್ ಕಾರ್ಡನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಲ್ಟ್ರಾ ಪ್ರೀಮಿಯಂ ಕ್ರೆಡಿಟ್ ಕಾರ್ಡನ್ನು ಪ್ರಾರಂಭಿಸಿದೆ ಫ್ರೆಂಡ್ಸ್. ಪ್ರಶ್ನೆ 5. ULI ಯೂನಿಫೈಡ್ ಲೆಂಡಿಂಗ್ ಇಂಟರ್ಫೇಸ್ ಅನ್ನು ಯಾರು ಪ್ರಾರಂಭಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಶಕ್ತಿಕಾಂತ್ ದಾಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು RBIನ ಅಧ್ಯಕ್ಷರು ಆಗಿದ್ದರು ಫ್ರೆಂಡ್ಸ್. ಇವರು ಯೂನಿಫೈಡ್ ಲೆಂಡಿಂಗ್ ಇಂಟರ್ಫೇಸನ್ನು ಪ್ರಾರಂಭಿಸಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 6. 2024ರಲ್ಲಿ ವಿಮಾನ ಅಪಘಾತದಲ್ಲಿ ಯಾವ ಏಷ್ಯಾದ ನಾಯಕ ಮೃತಪಟ್ಟರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಾಗ್ ಹ್ಯಾಮ್ಸ್ಕರ್ಸ್ಕ್ ಜೋಲ್ಡ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಸರಿಯಾದ ಉತ್ತರ. ಪ್ರಶ್ನೆ 7. 1991ರಲ್ಲಿ ಭಾರತದಲ್ಲಿ ಜಾಗತೀಕರಣದ ಪ್ರಭಾವ ಏನಾಗಿತ್ತು? ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆರ್ಥಿಕ ಬೆಳವಣಿಗೆ, FDI ಹೆಚ್ಚಳ, ಹೊಸ ಉದ್ಯೋಗ ಅವಕಾಶಗಳು ಸೃಷ್ಟಿಯಾದವು, ಭಾರತೀಯ ಮಾರುಕಟ್ಟೆಯಲ್ಲಿ ಸೇವೆಗಳು ಉತ್ಪನ್ನಗಳು ಪ್ರಾರಂಭವಾದವು ಫ್ರೆಂಡ್ಸ್. ಪ್ರಶ್ನೆ 8. ಸಂವಿಧಾನದ ಯಾವ ತಿದ್ದುಪಡಿಯ ಪಕ್ಷಾಂತರ ವಿರೋಧಿ ಕಾನೂನಿಗೆ ಸಂಬಂಧಿಸಿದೆ? ಅಂದರೆ ಸಂವಿಧಾನದ ಯಾವ ತಿದ್ದುಪಡಿಯು ಪಕ್ಷಾಂತರ ವಿರೋಧಿ ಕಾನೂನಿಗೆ ಸಂಬಂಧಿಸಿದಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 52ನೇ ತಿದ್ದುಪಡಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 9. ಯಾವ ಸಾಂವಿಧಾನಿಕ ತಿದ್ದುಪಡಿಯು ಸರಕು ಮತ್ತು ಸೇವಾ ತೆರಿಗೆ GSTಯನ್ನು ಪರಿಚಯಿಸಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 101ನೇ ಸಾಂವಿಧಾನಿಕ ತಿದ್ದುಪಡಿ ಬಂದ್ಬಿಟ್ಟು ಇದು 2016ರಲ್ಲಿ ಸರಕು ಮತ್ತು ಸೇವಾ ತೆರಿಗೆಯನ್ನು ಪರಿಚಯಿಸುತ್ತಿದೆ ಫ್ರೆಂಡ್ಸ್. ಪ್ರಶ್ನೆ 10. ರಾಜ್ಯ ಲೋಕ ಸೇವಾ ಆಯೋಗದ ಸದಸ್ಯರನ್ನು ಯಾರು ನಿರ್ಧರಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಜ್ಯ ಲೋಕ ಸೇವಾ ಆಯೋಗದ ಸದಸ್ಯರನ್ನು ರಾಜ್ಯಪಾಲರು ನೇಮಕ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ಹಲವಾರು ಪ್ರಶ್ನೆಗಳು ಪೊಲಿಟಿಕಲ್ ಅಂದರೆ ಕಾನ್ಸ್ಟಿಟ್ಯೂಷನ್ ಮೇಲೆ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 11. ಅಫ್ಘಾನಿಸ್ತಾನದಲ್ಲಿ ಯಾವ ಹರಪ್ಪ ತಾಣವಿದೆ? ಅಂದರೆ ಅಫ್ಘಾನಿಸ್ತಾನ ದೇಶದಲ್ಲಿ ಯಾವ ಹರಪ್ಪ ತಾಣವಿದೆಯಪ್ಪ ಅಂತಂದ್ರೆ ಶಾರ್ತುಗೈ ಮತ್ತು ಮುಂಡಿಗಾಗಾಕ್ ಅಂತ ತಾಣಗಳು ಕಂಡುಬರ್ತವೆ ಫ್ರೆಂಡ್ಸ್ ಅಫ್ಘಾನಿಸ್ತಾನದಲ್ಲಿ. ಪ್ರಶ್ನೆ 12. 1992ರಲ್ಲಿ 71ನೇ ಸಾಂವಿಧಾನಿಕ ತಿದ್ದುಪಡಿಯ ಅಡಿಯಲ್ಲಿ ಭಾರತ ಸಂವಿಧಾನದಲ್ಲಿ ಅಧಿಕೃತ ಭಾಷೆಗಳ ಪಟ್ಟಿಗೆ ಯಾವ ಭಾಷೆಗಳು ಸೇರಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೊಂಕಣಿ, ಮಣಿಪುರಿ ಮತ್ತು ನೇಪಾಳಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 13. ವಿಂಧ್ಯಾಚಲ್ ಪರ್ವತದ ಕೆಳಗಿನ ಯಾವ ಭಾಗದಲ್ಲಿ ಅಂದರೆ ಯಾವ ಪರ್ವತ ಶ್ರೇಣಿ ಕಂಡುಬರುತ್ತೆ ಫ್ರೆಂಡ್ಸ್ ವಿಂಧ್ಯಾಚಲ ಪರ್ವತದ ಕೆಳಗೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಂಧ್ಯ ಪರ್ವತಗಳ ಶ್ರೇಣಿ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 14. ಲಕ್ಷದ್ವೀಪದ ಅತಿ ದೊಡ್ಡ ದ್ವೀಪ ಯಾವುದು? ಅಂದರೆ ಲಕ್ಷದ್ವೀಪದೊಳಗೆ ಅತಿ ದೊಡ್ಡ ದ್ವೀಪ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಂಡ್ರೋಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 15. IIT ಮದ್ರಾಸ್ ಯಾವ ಕಾರಣಕ್ಕಾಗಿ ದುಬೈನಲ್ಲಿ IIT ಮದ್ರಾಸ್ ರಿಸರ್ಚ್ ಪಾರ್ಕ್ ದುಬೈ ಎಂಬ ಹೊಸ ಅಂತಾರಾಷ್ಟ್ರೀಯ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆರ್ಥಿಕತೆ ಮತ್ತು ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಹೆಚ್ಚಿಸುವ ಸಲುವಾಗಿ ಮದ್ರಾಸ್ ರಿಸರ್ಚ್ ಪಾರ್ಕ್ ಅನ್ನು ದುಬೈನಲ್ಲಿ ಸ್ಥಾಪಿಸಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 16. HDFC ಬ್ಯಾಂಕ್ ಗೀಗಾಗೆ ಹೇಗೆ ಸೇರಿದೆ? ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ HDFC ಬ್ಯಾಂಕ್ ಗೀಗಾ ಭಾರತದಲ್ಲಿ ಸ್ವತಂತ್ರೋದ್ಯೋಗಿಗಳ ಮತ್ತು ಗೀಗಾ ಕೆಲಸಗಾರರಿಗೆ ಹಣಕಾಸು ಕಾರ್ಯಕ್ರಮವಾಗಿದೆ. ಆದ್ದರಿಂದ HDFC ಬ್ಯಾಂಕ್ ಗೀಗಾಗೆ ಸೇರಿದೆ ಫ್ರೆಂಡ್ಸ್. ಪ್ರಶ್ನೆ 17. ವಿಂಧ್ಯ ಪರ್ವತ ಶ್ರೇಣಿಯು ಯಾವ ಪರ್ವತ ಶ್ರೇಣಿಯಿಂದ ಆವೃತವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಾತ್ಪುರ ಪರ್ವತಗಳು ಮತ್ತು ಅರಾವಳಿ ಪರ್ವತಗಳಿಂದ ವಿಂಧ್ಯ ಪರ್ವತ ಶ್ರೇಣಿಯು ಆವೃತವಾಗಿದೆ ಫ್ರೆಂಡ್ಸ್. ಪ್ರಶ್ನೆ 18. ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ 1857 ಪುಸ್ತಕವನ್ನು ಬರೆದವರು ಯಾರು? ಅಂದರೆ ಇಲ್ಲಿ ಪುಸ್ತಕದ ಲೇಖಕರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿನಾಯಕ್ ದಾಮೋದರ್ ಸಾವರ್ಕರ್ ಅಂದರೆ VD ಸಾವರ್ಕರ್ ಅವರು ಇಂಡಿಯನ್ ಸ್ಟ್ರಗಲ್ ಪುಸ್ತಕವನ್ನು ಬರೀತಾರೆ ಫ್ರೆಂಡ್ಸ್.
ಪ್ರಶ್ನೆ 19. ಯಾವ ತಿದ್ದುಪಡಿಯಲ್ಲಿ ರಾಜ್ಯಸಭೆಯ ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಯಾವ ತಿದ್ದುಪಡಿ ಒಳಗಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ, ಇದರ ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಫ್ರೆಂಡ್ಸ್, ಅದಕ್ಕೆ ಈ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಪ್ರಶ್ನೆ 20. ದಕ್ಷಿಣ ಭಾರತದ ಅತಿ ದೊಡ್ಡ ಪರ್ವತ ಶ್ರೇಣಿ ಯಾವುದು? ಅಂದರೆ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಪರ್ವತ ಶ್ರೇಣಿ ಯಾವುದಪ್ಪ ಅಂತಂದ್ರೆ ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳಿಗೆ ಅತಿ ಎತ್ತರದ ಶ್ರೇಣಿ ಬಂದ್ಬಿಟ್ಟು ದಕ್ಷಿಣ ಭಾರತ, ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರದ ಶ್ರೇಣಿ ಆಗಿವೆ ಫ್ರೆಂಡ್ಸ್. ಪ್ರಶ್ನೆ 21. ದುರ್ಗಾಪುರ ಮತ್ತು ಬರನ್ಪುರ ಸ್ಟೀಲ್ ಪ್ಲಾಂಟ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಅಂದರೆ ದುರ್ಗಾಪುರ ಮತ್ತು ಬರನ್ಪುರ ಇದು ಯಾವ ಸ್ಟೀಲ್ ಪ್ಲಾಂಟ್, ಇವು ರಾಜ್ಯಗಳು ಯಾವ ರಾಜ್ಯದಲ್ಲಿ ಕಂಡುಬರ್ತಪ್ಪ ಅಂತಂದ್ರೆ ಪಶ್ಚಿಮ ಬಂಗಾಳದ ರಾಜ್ಯದಲ್ಲಿ ಕಂಡುಬರ್ತವೆ ಫ್ರೆಂಡ್ಸ್. ಪ್ರಶ್ನೆ 22. ಜನವರಿ 31, 2024 ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ RBI ಯಾವ ಪಾವತಿ ಅಪ್ಲಿಕೇಶನನ್ನು ನಿಷೇಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಪಾವತಿ ಬ್ಯಾಂಕ್ ಲಿಮಿಟೆಡ್ ಅಂದರೆ PPBL ಪಾವತಿ ಅಪ್ಲಿಕೇಶನನ್ನು ರಿಸರ್ವ್ ಬ್ಯಾಂಕ್ ನಿಷೇಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 23. ಯಾವ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಅದೇ ವ್ಯಕ್ತಿಯನ್ನು ಒಂದು ಅಥವಾ ಹೆಚ್ಚಿನ ರಾಜ್ಯಗಳ ಗವರ್ನರ್ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ನು ಆಗಿ ನೇಮಿಸಬಹುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 7ನೇ ತಿದ್ದುಪಡಿ ಕಾಯ್ದೆ 1956 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 24. 1414ರಲ್ಲಿ ದೆಹಲಿಯ ಸುಲ್ತಾನರ ಆಡಳಿತಗಾರ ಯಾರು? ಅಂದರೆ 1414ರಲ್ಲಿ ದೆಹಲಿ ಸುಲ್ತಾನರ ಆಡಳಿತಗಾರ ಬಂದ್ಬಿಟ್ಟು ಖೀಜರ್ ಖಾನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಖೀಜರ್ ಖಾನ್ ಇವನು 1414 ದೆಹಲಿ ಸುಲ್ತಾನರ ಆಡಳಿತಗಾರ ಆಗಿರ್ತಾನೆ ಫ್ರೆಂಡ್ಸ್. ಪ್ರಶ್ನೆ 25. ವಿಶ್ವ ಆರೋಗ್ಯ ಸಂಸ್ಥೆಯ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾಗಿ ಭಾರತವನ್ನು ಆಯ್ಕೆ ಮಾಡಲಾಗಿದೆ. ಅಂದರೆ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತೇಳಿ ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಾಕ್ಟರ್ ಹರ್ಷವರ್ಧನನ್ನು ಆಯ್ಕೆ ಮಾಡಲಾಗಿದೆ. ಪ್ರಶ್ನೆ 26. ತಮಿಳುನಾಡಿನಲ್ಲಿ ಯಾವ ಪೊಂಗಲ್ ದಿನವನ್ನು ಕನೂಮ್ ಪೊಂಗಲ್ ಎಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ತಮಿಳುನಾಡಿನಲ್ಲಿ ಪೊಂಗಲ್ ದಿನವನ್ನು 4ನೇ ದಿನವನ್ನಾಗಿ ಆಚರಿಸಲಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 27. ಮಂತ್ರಿಗಳ ಪರಿಷತ್ತಿನ ಸಭೆಗಳ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರಧಾನಮಂತ್ರಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 28. ಭಾರತದ ಮೇಲೆ ಬ್ರಿಟಿಷ್ ರಾಣಿಯ ಆಳ್ವಿಕೆ ಯಾವಾಗ ಪ್ರಾರಂಭವಾಯಿತು? ಅಂದರೆ ಭಾರತದ ಮೇಲೆ ಬ್ರಿಟಿಷ್ ರಾಣಿಯ ಆಳ್ವಿಕೆ ಬಂದ್ಬಿಟ್ಟು ಇದು 1858ರಲ್ಲಿ ಪ್ರಾರಂಭವಾಯಿತು ಫ್ರೆಂಡ್ಸ್. ಪ್ರಶ್ನೆ 29. 1991ರ ಆರ್ಥಿಕ ಸುಧಾರಣೆಗಳಿಗೆ ಸಂಬಂಧಿಸಿದ 2 ಹೇಳಿಕೆಗಳು ಯಾವುವು? ಇದು ಎಕನಾಮಿಕ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಫ್ರೆಂಡ್ಸ್. ಇದರ ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. 2 ಸುಧಾರಣೆಗಳು ಯಾವುವು ಅಂತ ಕಮೆಂಟ್ ಮೂಲಕ ತಿಳಿಸಿ. ಪ್ರಶ್ನೆ 30. 10ನೇ ಅನುಸೂಚಿಯಲ್ಲಿ ಯಾವ ತಿದ್ದುಪಡಿಯನ್ನು ಮಾಡಲಾಗಿದೆ? ಅಂದರೆ 10ನೇ ಅನುಸೂಚಿ ಒಳಗೆ ಯಾವ ತಿದ್ದುಪಡಿ ಮಾಡ್ತಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 52ನೇ ತಿದ್ದುಪಡಿ ಕಾಯ್ದೆಯನ್ನು 10ನೇ ಅನುಸೂಚಿಯಲ್ಲಿ ಮಾಡ್ತಾರೆ ಫ್ರೆಂಡ್ಸ್. ಪ್ರಶ್ನೆ 31. ಅಲಿಗರ್ನ ಸೈಂಟಿಫಿಕ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು? ಅಂದರೆ ಅಲಿಗರ್ ಸೈಂಟಿಫಿಕ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರಪ್ಪ ಅಂತಂದ್ರೆ ಸರ್ ಸೈಯದ್ ಅಹಮದ್ ಖಾನ್ ಅವರು ಅಲಿಗರ್ ಸೈಂಟಿಫಿಕ್ ಸೊಸೈಟಿಯನ್ನು ಸ್ಥಾಪಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 32. ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಸಭೆಯು ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲೋಕಸಭೆ ಸ್ಪೀಕರ್ ವಹಿಸುತ್ತಾರೆ ಫ್ರೆಂಡ್ಸ್. ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಸ್ಪೀಕರ್ ಆಗಿ ಅಧ್ಯಕ್ಷತೆಯನ್ನು. ಪ್ರಶ್ನೆ 33. 1991ರ ಆರ್ಥಿಕತೆಯ ಗುರಿ ಏನು? ಅಂದರೆ 1991ರೊಳಗೆ ಆರ್ಥಿಕತೆಯ ಗುರಿ ಏನಾಗಿತ್ತಪ್ಪ ಅಂತಂದ್ರೆ ಇದು ಬಂದ್ಬಿಟ್ಟು ಮಾರುಕಟ್ಟೆ ಆಧಾರಿತವಾಗಿಸುವುದು ಇದರ ಗುರಿ ಆಗಿತ್ತು ಫ್ರೆಂಡ್ಸ್. ಪ್ರಶ್ನೆ 34. 1857ರ ದಂಗೆಯ ನಂತರ ರಾಣಿ ವಿಕ್ಟೋರಿಯಾಗೆ ಬ್ರಿಟಿಷ್ ರಾಜಕುಮಾರಿಯ ಬಿರುದನ್ನು ಯಾವಾಗ ನೀಡಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 1877ರಲ್ಲಿ ರಾಣಿಗೆ ಬಿರುದನ್ನು ನೀಡಲಾಯಿತು ಫ್ರೆಂಡ್ಸ್. ಪ್ರಶ್ನೆ 35. 1947ರಲ್ಲಿ GDPಗೆ ಹೆಚ್ಚಿನ ಕೊಡುಗೆ ನೀಡಿದವರು ಯಾರು? ಅಂದರೆ 1947ರೊಳಗೆ GDP ಒಳಗೆ ಅತಿ ಹೆಚ್ಚಿನ ಕೊಡುಗೆ ನೀಡಿದವರು ಯಾರಪ್ಪ ಅಂತಂತಂದ್ರೆ ಇಲ್ಲಿ ಕೃಷಿ ಕ್ಷೇತ್ರ ಅತಿ ಹೆಚ್ಚು ಕೊಡುಗೆಯನ್ನು ನೀಡಿರುತ್ತೆ ಫ್ರೆಂಡ್ಸ್. ಪ್ರಶ್ನೆ 36. ಅರಬ್ಬಿ ಸಮುದ್ರದ ಅತಿ ದೊಡ್ಡ ದ್ವೀಪ ಯಾವುದು? ಅರಬ್ಬಿ ಸಮುದ್ರದೊಳಗೆ ಅತಿ ದೊಡ್ಡ ದ್ವೀಪ ಯಾವುದಪ್ಪ ಅಂತಂತಂದ್ರೆ ಸೋಕೋಟ್ರಾ ಬಂದ್ಬಿಟ್ಟು ಇದು ಅರಬ್ಬಿ ಸಮುದ್ರದ ಅತಿ ದೊಡ್ಡ ದ್ವೀಪವಾಗಿದೆ ಫ್ರೆಂಡ್ಸ್.
ಪ್ರಶ್ನೆ 37, ವಿದ್ಯುತ್ ಪ್ರವಾಹದ SI ಘಟಕ ಯಾವುದು? ಅಂದರೆ ವಿದ್ಯುತ್ ಪ್ರವಾಹದ SI ಏಕಮಾನ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಂಪಿಯರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 38, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ 1ರಲ್ಲಿ 9 ನ್ಯಾಯಾಧೀಶರು ಮತ್ತು ಮತಗಳನ್ನು 8:1 ಅನುಪಾತದಲ್ಲಿ ಚಲಾಯಿಸಲಾಗಿದೆ. ಅದು ಯಾವ ಪ್ರಕರಣ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು KK ವರ್ಮಾ ಮತ್ತು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 39, ಇತ್ತೀಚೆಗೆ ನವೆಂಬರ್ 2024ರಲ್ಲಿ ನಡೆದ ರಕ್ಷಣಾ ವಲಯದಲ್ಲಿ ಎಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಒಟ್ಟಾರೆ 10ರಿಂದ 12 ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 40, ಭಾರತದ ಅತಿ ಉದ್ದದ ಹೆದ್ದಾರಿ ಯಾವುದು? ಅಂದರೆ ಭಾರತದೊಳಗೆ ಅತಿ ಉದ್ದದ ಹೆದ್ದಾರಿ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹೆದ್ದಾರಿ NH44 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 41, 193ರಲ್ಲಿ 134 ಮಾನವ ಅಭಿವೃದ್ಧಿ ಸೂಚ್ಯಂಕ ಆಯ್ಕೆಗಳು. ಒಳ್ಳೆಯದು, ಕೆಟ್ಟದು, ಸರಾಸರಿ ಯಾವುದೂ ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸರಾಸರಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ